ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಸಿ ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡೋಕ್ಕೆ ಒಂದು ಕಾಲು ಭಾಗದಷ್ಟು ಮಾವಿನಕಾಯಿ ಇತ್ತು. ತಪ್ಪರಿ ಮಾವಿನಕಾಯಿ ತೊಗೊಂಡು ಜಾಸ್ತಿ ಹುಳಿ ಬೇಡ ಅಂಥೇಳಿ. ಜೊತೆಗೆ ಒಂದು ಪೀಸ್ ಬೆಳ್ಳುಳ್ಳಿ, ಒಂದಿಷ್ಟು ಕರಿಬೇವು, ಕೊತ್ತಂಬರಿ, ಒಂದು ಚಿಕ್ಕದಾಗಿರೋ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಕುಟ್ಟಣಿಗೆನಲ್ಲಿ ಒಂದು ಸ್ಪೂನ್ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ನೋಡಿ, ನಾ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕೋಬೇಕಾಗುತ್ತೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ಸಕ್ಕರೆ ಹಾಕೋತೀನಿ. ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನಾರು ಹಾಕ್ಕೊಳ್ಳಿ. ಹುಳಿ ಇರುತ್ತೆ ಅಂತ ಸ್ವಲ್ಪ ಹಾಕ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಎಲ್ಲ ಮಿಕ್ಸ್ ಮಾಡಿ ಇದನ್ನು ಪೌಡ್ರ್ ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಈಗ ಕೆಳಗಡೆ ಒಂದು ನ್ಯಾಪ್ಕಿನ್ ಹಾಕೋತಾ ಇದ್ದೀನಿ. ಕಟ್ಟಿ ಮೇಲೆ ಇದು ಆಗಬಾರ್ದು ಅಂತ ಕುಟ್ಟುವಾಗ. ದಪ್ಪ ಬೆಳ್ಳುಳ್ಳಿ ಒಂದು ಪೀಸ್ ಹಾಕೋತಾ ಇದ್ದೀನಿ. ಸುಮ್ಮನೆ ಸ್ವಲ್ಪ ಮಾಡ್ತಿರೋದ್ರಿಂದ ನಾನು ಕಡಿಮೆ ಹಾಕೋದೆ. ಜಾಸ್ತಿ ಮಾಡಿದ್ರೆ ನೀವು ಮಿಕ್ಸಿನಲ್ಲಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಮಾಡ್ತಾಯಿದ್ದೀನಿ ಅಂತ ನಾನು ಮಿಕ್ಸಿ ಹಾಕ್ತಾಯಿಲ್ಲ. ಜೊತೆಗೆ ಮಿಕ್ಸಿನಲ್ಲಿ ಹಾಕೋದ್ರೆ ತುಂಬ ಟೇಸ್ಟ್ ಆಗುತ್ತೆ. ಅದು ಟೇಸ್ಟ್ ಅನಿಸೋದಿಲ್ಲ. ಈ ಕುಟ್ಟಣಿಗೆ ಮಾಡಿದ್ರೆ ಸ್ವಲ್ಪ ದಪ್ಪ ದಪ್ಪ ಬಾಯಿ ಸಿಗುತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಅನಿಸಿದ್ರು ಇದರಲ್ಲೇ ಮಾಡ್ಕೊತೀನಿ. ಇದು ಕಟ್ ಮಾಡಿಟ್ಕೊಂಡಿರೋಂಥ ಮಾವಿನಕಾಯಿ, ಹಸಿ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಸಿಪ್ಪೆ ಸಮೇತ ತೋತಾಪುರಿ ಮಾವಿನಕಾಯಿ. ಇದು ಸಿಪ್ಪೆ ತೆಗೆದು ಕೂಡ ಹಾಕೋಬೋದು. ನಾನು ಸಿಪ್ಪೆ ಇರಲಿ ಅಂತಲೇ ಬೇಕಂತ ಹಾಕ್ತಾ ಇರೋದು, ಚೆನ್ನಾಗಿರುತ್ತೆ ಅಂತ. ಕರಿಬೇವು ಸೇರಿ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಈರುಳ್ಳಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಸೊ ಫಸ್ಟ್ ಇವನ್ನೆಲ್ಲ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಬೇಗ ಸಣ್ಣ ಆಗಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕುಟ್ಟಬೇಕಾಗತ್ತೆ. ಸ್ವಲ್ಪ ಹಣ್ಣಿಗೆ ಬರುತ್ತಲ್ಲ ಆವಾಗ ಓಕೆ ಇರುತ್ತೆ. ಕುಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗಿನ ಫ್ರೆಶ್ಶಾಗಿ ಹಸಿಯಾಗಿರೋದ್ರಿಂದ ಅಷ್ಟೊಂದು ಈಸಿ ಆಗೋಲ್ಲ. ಕುಟ್ಟು ಸ್ವಲ್ಪ ಟೈಮ್ ತೊಗೊಳುತ್ತೆ. ಕೈಯಿಂದ ಈ ಥರ ನೋಡಿ ರಸ ಬಿಟ್ಕೋತಾ ಇದೆ ತಾನೇ, ಹಾಗೆ ಕುಟ್ಕೊಂಡ್ಬಿಡೋದು. ಸಣ್ಣ ಆಯಿತು. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಮಿಕ್ಸಿನಲ್ಲಿ ಆದರೆ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿಸ್ಕೊಂಡ್ಬಿಡ್ಬೋದು. ಆದರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಬೇಕಿದ್ರೆ ನೀವು ಕಷ್ಟಪ್ಪ ಇದು ಯಾರು ಮಾಡೋದು ಅಂತ ಸರಿ ಮಿಕ್ಸಿ ಕೂಡ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಒಂದು ವಾರದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ಇದಾಗಿದೆ ಚಟ್ನಿ. ಇವಾಗ ಈ ಬೌಲಿಗೆ ತೆಗಿಯೋಣ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಸ್ತ್ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಮಾಡಿಟ್ಕೊಳ್ಳಿ, ಆರಾಮಾಗಿ ಒಂದು ವಾರ 15 ದಿವಸದವರೆಗೂ ತಿನ್ಬೋದು. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.